ಈ ಬಿಹಾರ ಮತ್ತೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಕೆಲವೊಂದು ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಸ್ಟಮ್ ಡ್ಯೂಟಿಯನ್ನ ಇಳಿಕೆ ಮಾಡಿದ್ದಾರೆ. ಅದೇ 25 ಖನಿಜಗಳ ವಿಚಾರವಾಗಿ ಹೆಚ್ಚಿನ ನಾವು ಗಮನ ಕೊಡ್ತಾ ಇರುವಂತದ್ದು. ಮತ್ತೆ ಆಂಧ್ರ ಪ್ರದೇಶ, ಬಿಹಾರ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಮೋದಿ ಸರ್ಕಾರ ಸಹಜವಾಗಿ ಬಂಪರ್ ಘೋಷಣೆಯನ್ನ ಮಾಡಿದೆ. ನಿಮ್ಗೆ ಗೊತ್ತಿರಬಹುದು, ಆಮೇಲೆ ನೋಡಿ, ಬಿಹಾರದಲ್ಲಿ ಹೊಸ ಏರ್ಪೋರ್ಟ್ಗಳು, ಮೆಡಿಕಲ್ ಕಾಲೇಜುಗಳನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಇವತ್ತು ಘೋಷಿಸಿದ್ದಾರೆ. ಅವರು ಆಂಧ್ರ ಪ್ರದೇಶ ಹಾಗೆ ಬಿಹಾರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಘೋಷಣೆ ಆಗಿದೆ. ಅದರಲ್ಲೂ ಆಂಧ್ರ ಪ್ರದೇಶಕ್ಕೆ ವಿಶೇಷ ರಾಜ್ಯ ಸ್ಥಾನಮಾನದ ವಿಚಾರವಾಗಿ ಬೇಡಿಕೆಯನ್ನ ಇಡ್ಲಾಗ್ತಾ ಇತ್ತು. ಬಟ್ ಇಂಟ್ರೆಸ್ಟಿಂಗ್ಲಿ ಮೊನ್ನೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಾಗಿನ ಸಚಿವರುಗಳ ಜೊತೆಗೆ ಅಥವಾ ಮುಖಂಡರುಗಳ ಜೊತೆಗೆ ನಡೆದಂತ ಒಂದು ಸಭೆ ಸಂದರ್ಭದಲ್ಲಿ ಬಿಹಾರಕ್ಕೆ ಸಂಬಂಧಪಟ್ಟಂಗೆ RJD ಜೊತೆಗೆ JDU ವಿಶೇಷ ರಾಜ್ಯದ ಸ್ಥಾನಮಾನವನ್ನ ಕೇಳಿದ್ವು. ಬಟ್ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ YSR ಕಾಂಗ್ರೆಸ್ ಕೇಳಿದ್ರು ಕೂಡ TDP ಕೇಳಿರ್ಲಿಲ್ಲ, ಬಹಳ ಮೌನವಾಗಿದ್ರು. ಹಾಗಾಗಿ TDP ಯೋಜನೆ ಏನು ಅನ್ನುವಂಥದ್ದಿತ್ತು. ಅದರಂತೆ ಅವರು ಬಹಳ ಯೋಜನೆಗಳನ್ನ ರಾಜ್ಯಕ್ಕೆ ತೆಗೆದುಕೊಂಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಂಧ್ರ ಪ್ರದೇಶ ಹಾಗೆ ಬಿಹಾರಕ್ಕೆ ಬಂಪರ್ ಕೊಟ್ಟಿದೆ ಮೋದಿ ಸರ್ಕಾರ. NDA ಮಿತ್ರ ಪಕ್ಷಗಳಿಗೆ ಮೋದಿ ಸರ್ಕಾರ ಕೆಲ ಆಯಾ ರಾಜ್ಯಗಳಿಗೆ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವ ಮುಖೇನವಾಗಿ ಅವರನ್ನ ಸಂತೃಪ್ತಗೊಳಿಸುವಂತ ಪ್ರಯತ್ನವನ್ನ ಮಾಡಿದೆ. ಬಿಹಾರದ ವಿಚಾರ ಬಹಳ ಕಡೆ ಏನ್ ಚರ್ಚೆ ಆಗ್ತಾ ಇದೆ, ಬಿಹಾರ ಹೌದು ಅಭಿವೃದ್ಧಿ ಹೊಂದದೇ ಇರುವಂತ ರಾಜ್ಯ, ನಮ್ಮ ತೆರಿಗೆ ಹೆಚ್ಚಿನ ಪಾಲು ಬಿಹಾರಕ್ಕೆ ಹೋಗ್ತಾ ಇದೆ, ಅಲ್ಲೇನು ಬರೀ ಕಳಪೆ, ಬ್ರಿಡ್ಜ್ಗಳು ಮುಳುಗ್ತಾ ಇವೆ, ಬಿಲ್ಡಿಂಗ್ಗಳು ಬೀಳ್ತಾ ಇವೆ, ಇಂಥದಕ್ಕೆ ನಮ್ಮ ತೆರಿಗೆ ಖರ್ಚು ಮಾಡ್ಬೇಕಾ ಅನ್ನುವಂಥದ್ದು ಒಂದು ವಾದ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗೆಲ್ಲ ಬಿಹಾರದಲ್ಲಿ ಹಂಗಾಗಿದೆ, ಅದು ಕಳಪೆ ಕಾಮಗಾರಿ ಅಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ಅದೇನೇ ಇರಲಿ, ನಮ್ಮ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ, ಸರಿಯಾಗಿ ವಿನಿಯೋಗ ಆಗ್ತಾ ಇದೆ ಅನ್ನೋಂಥದ್ದು ನಮ್ದೊಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ತಕ್ಕಾಗೆ ಬಿಹಾರಕ್ಕೆ ಹೆಚ್ಚಿನ ಯೋಜನೆಗಳನ್ನ ಈಗ ಘೋಷಿಸಲಾಗಿದೆ. ಬಿಹಾರದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನ ಘೋಷಿಸಲಾಗಿದೆ. ಈ ಗಯಾ ಸಂಬಂಧಪಟ್ಟಂಗೆ, ಬುದ್ಧಗಯಾ ಸಂಬಂಧಪಟ್ಟಂಗೆ ಅಲ್ಲಿರುವಂತಹ ಈ ಪ್ರವಾಸಿ ತಾಣಗಳನ್ನು ಕೂಡ ಮೇಲ್ದರ್ಜೆಗೇರಿಸುವಂಥದ್ದು ಒಂದು ಯೋಜನೆಗಳಾದ್ರೆ, ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ಹೊಸ ವೈದ್ಯಕೀಯ ಕಾಲೇಜುಗಳನ್ನ ತೆರೆಯುವಂತ ನಿಟ್ಟಿನಲ್ಲಿ ಬಿಹಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಘೋಷಣೆ ಆಗಿದೆ. ಹೊಸ ಹೊಸ ಏರ್ಪೋರ್ಟ್ಗಳನ್ನ ಬಿಹಾರದಲ್ಲಿ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಬಜೆಟ್ನಲ್ಲಿ ವಿಚಾರಗಳು ಉಲ್ಲೇಖ ಆಗಿದೆ. ಈ ಮುಖೇನವಾಗಿ ಆಮೇಲೆ ನೋಡಿ, ಅಲ್ಲಿ ಪಾಟ್ನಾ ಹಾಗೆ ಪೂರ್ಣ್ಯ ಎಕ್ಸ್ಪ್ರೆಸ್ ವೇಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಹೆಚ್ಚಿನ ಅನುದಾನವನ್ನ ಘೋಷಣೆ ಮಾಡಲಾಗಿದೆ ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗೆ ಅಲ್ಲಿನ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಹೆಚ್ಚಿನ ಯೋಜನೆಗಳು ಇವತ್ತು ಘೋಷಣೆ ಆಗಿದೆ. ಬಕ್ಸಾರ್ ಹಾಗೆ ಬಗಲ್ಪುರ್ಗೆ ಸಂಬಂಧಪಟ್ಟ ಹಾಗೆ, ಬೋಧ್ಗಯಾ, ರಾಜ್ಘರಿ, ವೈಶಾಲಿ ದರ್ಬಾಂಗ್, ಹೀಗೆ ಬಹಳಷ್ಟು ಈ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟ ಹಾಗಿನ ಹೆಚ್ಚಿನ ಯೋಜನೆಗಳು ಬಿಹಾರಕ್ಕೆ ಸಂಬಂಧಪಟ್ಟಂಗೆ ಘೋಷಣೆ ಆಗಿರುವಂಥದ್ದನ್ನು ನಾವೀಗ ಬಿಹಾರದ ಮಾತ್ರ ತೋರಿಸ್ತಾ ಇರುವಂಥದ್ದು, ಆಂಧ್ರದ ನಂತರ ತೋರಿಸ್ತೀವಿ. ಸೊ ಇಂಥ ಈಗ ನಾವೇನು ಹೆಸರಿಸಿದ್ವಿ, ಇಂಥ ಪ್ರದೇಶಗಳ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಕೂಡ ಘೋಷಣೆ ಆಗಿದೆ. ಇನ್ನು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಷ್ಟೇ, ಇವತ್ತು ಬಜೆಟ್ನ ಆರಂಭಿಕ ಹಂತಲ್ಲಂತೂ ಮೇಲಿನ ಮೇಲೆ ಕೇಳಿ ಬರ್ತಾ ಇದ್ದಂತ ಎರಡು ರಾಜ್ಯಗಳ ಹೆಸರು ಅಂತಂದ್ರೆ ಬಿಹಾರ, ಆಂಧ್ರ ಪ್ರದೇಶ. ಯಾಕಂದ್ರೆ ಆ ಮಟ್ಟಿಗೆ ಬಿಹಾರ ಹಾಗೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಲ್ಲಿನ ಪೋರ್ಟ್ಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ, ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಂಧ್ರ ಪ್ರದೇಶ ಅಫ್ಕೋರ್ಸ್ ಅಲ್ಲಿ ಈಗಿರುವಂತಹ ಮುಖ್ಯಮಂತ್ರಿಗಳು ಬಹಳ ವಿಷನ್ ಅನ್ನ ಹೊಂದಿರುವಂತದ್ದು, ಅದಕ್ಕಾಗಿ ಹೆಚ್ಚಿನ, ಆಮೇಲೆ ನೋಡಿ, ನೆರೆ ಸಂತ್ರಸ್ತರಿಗೆ ಸಂಬಂಧಪಟ್ಟಂಗೆ ಬಿಹಾರದಲ್ಲಿ ಹೌದು ಬಹಳ ಮಳೆ ಕೂಡ ಆಗಿರುವಂತಹ ಕಾರಣಕ್ಕಾಗಿ ನೆರೆ ಸಂತ್ರಸ್ತರು ಕೂಡ ಬಹಳ ಹೆಚ್ಚಿದ್ದಾರೆ. ಈ ಕಾರಣಕ್ಕಾಗಿನೇ ನೆರೆ ಸಂತ್ರಸ್ತರಿಗೆ 11,500 ಕೋಟಿ ರೂಪಾಯಿ ನೆರವನ್ನ ಘೋಷಿಸಿದೆ ಇವತ್ತಿನ ಬಜೆಟ್ನಲ್ಲಿ. ಸೊ ಅದು ಕೂಡ ಬಿಹಾರಕ್ಕೆ ಅನುಕೂಲ. ಆಮೇಲೆ ಬಿಹಾರದಲ್ಲಿ ನೀರಾವರಿ ಅಭಿವೃದ್ಧಿಗೂ ಕೂಡ ಕೇಂದ್ರ ನಿರ್ಧಾರ ಇವತ್ತು ಪ್ರಕಟ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ಮುಖ್ಯವಾಗಿ ಅಲ್ಲಿ ಕೃಷಿ ಹಾಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಇದು ಬಿಹಾರ ಹಾಗೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಏನೇನು ಹೇಳಿದ್ರು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು, ಬನ್ನಿ ಕೇಳೋಣ. ಬಿಹಾರ್ has frequently suffered from floods, many of them originating outside the country. Plans to build flood control structures in Nepal are yet to progress. Our government, through the Accelerated Irrigation Benefit Program and other sources, will provide financial support for projects with estimated cost of 11,500 crore rupees. Such as the Kosi-Michi intra-state link and 20 other ongoing and new schemes, including barrages, river pollution abatement and irrigation projects. In addition, survey and investigation
of Kosi-related flood mitigation and irrigation projects will be undertaken. Assam, irrigation and flood mitigation. Bihar has frequently suffered from floods, many of them originating outside the country. Plans to build flood control structures in Nepal are yet to progress. Our government, through the Accelerated Irrigation Benefit Program and other sources, will provide financial support for projects with estimated cost of 11,500 crore rupees, such as the Kosi-Michi intra-state link and 20 other ongoing and new schemes, including barrages, river pollution abatement, and irrigation projects. In addition, survey and investigation of Kosi-related flood mitigation and irrigation projects will be undertaken. ಸೊ ಇದು ಬಿಹಾರಕ್ಕೆ ಹೌದು ಅತ್ಯವಶ್ಯಕ ಆಗಿರುವಂಥದ್ದು ಕೂಡ, ಯಾಕಂತಂದ್ರೆ ಆಗಾಗ ನೆರೆ ಸಂಭವಿಸ್ತಾ ಇರುವಂಥದ್ದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ 11,500 ಕೋಟಿಯ ಹೊಸ ಯೋಜನೆಗಳು ಮತ್ತೆ ಹಳೆಯ ಯೋಜನೆಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಿರ್ಧಾರ. ಆಂಧ್ರ ಪ್ರದೇಶ, ಹೌದು ಆಂಧ್ರ ಪ್ರದೇಶ ಜೊತೆಗೆ ತೆಲಂಗಾಣ ಅದು ಡಿವೈಡ್ ಆದಂತ ನಂತರದಲ್ಲಿ ಆಂಧ್ರ ಪ್ರದೇಶಕ್ಕೆ ಬಹಳ ಹೊಡೆತ ಬಿದ್ದಿದೆ. ಅದರಲ್ಲೂ ಕೂಡ ಹಿಂದಿನ ಮುಖ್ಯಮಂತ್ರಿ ಆಗಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರು ಕೇವಲ ಫ್ರೀ ಸ್ಕೀಮ್ಗಳ ಕಡೆಗೆ ಗಮನ ಕೊಟ್ಟರು ಬಿಟ್ರೆ ಆಂಧ್ರ ಪ್ರದೇಶವನ್ನ ಮತ್ತೆ ಒಂದು ರಾಜ್ಯವನ್ನಾಗಿ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಅಥವಾ ಒಂದು ಬಲಾಢ್ಯ ರಾಜ್ಯವನ್ನಾಗಿ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಅವ್ರು ಗಮನ ಹರಿಸಿಲ್ಲ ಅನ್ನುವಂಥದ್ದು ಒಂದು ಆರೋಪ ಇದೆ. ಹಾಗಾಗಿನೇ ಈ ಬಾರಿ ಚಂದ್ರಬಾಬು ನಾಯ್ಡು ಅವರು ಕೇಂದ್ರದ ಕಡೆಗೆ, ಆಮೇಲೆ ನಮ್ಮ ಮೊದಲೇ ಹೇಳಿದಾಗೆ ಚಂದ್ರಬಾಬು ನಾಯ್ಡು ನಮ್ಮ ಪಕ್ಕದ ರಾಜ್ಯ, ನಮ್ಮ IT ಕಂಪನಿಗಳನ್ನ ಎಳೆಯೋಕೆ ಏನೇ ಪ್ರಯತ್ನ, ಬಟ್ ಏನೇ ಆದ್ರೂ ಕೂಡ ಈಸ್ ಅ ವಿಷನರಿ ಲೀಡರ್. ಅವರಿಗೆ ಏನಾದರೂ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಆಂಧ್ರಕ್ಕಾಗಿ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಹಿಂದೆಯಿಂದನೂ ಕೂಡ ಬಹಳ ಶ್ರಮ ವಹಿಸಿದಂಥವ್ರು. ಹೀಗಾಗಿ ಈ ಬಾರಿ NDAಯ ಮಿತ್ರ ಪಕ್ಷ, ಪ್ರಮುಖ ಪಕ್ಷ ಆಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಅವರೊಂದಷ್ಟು ಲಾಬಿ ಮಾಡಿರ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಅದಕ್ಕೆ ತಕ್ಕ ಹಾಗೆ ಇವತ್ತು ಯೋಜನೆಗಳನ್ನ ಘೋಷಣೆ ಆಗಿರುವಂಥದ್ದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅದು ಬಹಳ ಕಣ್ಣಿಗೆ ರಾಚಿಸ್ತಾ ಇದೆ. ಆಂಧ್ರ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಅನ್ನುವಂಥದ್ದನ್ನ ಮೇಲಿನ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ. ಹಾಗೆ ಆಂಧ್ರ ಪ್ರದೇಶದ ಪುನರ್ ನಿರ್ಮಾಣ ಮನವಿಗೂ ಕೂಡ ಅಸ್ತು ಅನ್ನಲಾಗಿದೆ. ನಿಮ್ಗೆ ಗೊತ್ತಿರಬಹುದು, ಆಂಧ್ರ ಪ್ರದೇಶಕ್ಕೆ ಈಗ ಒಂದು ಕ್ಯಾಪಿಟಲ್ ಕೂಡ ಇಲ್ಲ. ನಮ್ಗೆ ಹೆಂಗೆ ರಾಜ್ಯಕ್ಕೆ ಬೆಂಗಳೂರು ಇದೆ, ಬಿಹಾರಕ್ಕೆ ಪಾಟ್ನಾ ಇದೆ, ಆಂಧ್ರ ಪ್ರದೇಶಕ್ಕೆ ಒಂದು ಕ್ಯಾಪಿಟಲ್ ಕೂಡ ಇಲ್ಲದೆ ಇರುವಂತ ಸಂದರ್ಭ. ಯಾಕಂದ್ರೆ ಹೈದರಾಬಾದ್ ತೆಲಂಗಾಣಕ್ಕೆ ಹೋಗಿದೆ, ಈಗ ಅಮರಾವತಿನೋ ವೈಜಾಗೋ ಈ ರೀತಿಯಾದಂಥ ಗೊಂದಲದಲ್ಲಿ ಆಂಧ್ರ ಇರುವಂತ ಸಂದರ್ಭ. ಹೀಗಾಗಿ ಆಂಧ್ರ ಪ್ರದೇಶಕ್ಕೆ ಬಜೆಟ್ನಲ್ಲಿ ವಿಶೇಷ ರಾಜ್ಯದ ಸ್ಥಾನಮಾನ ಅಲ್ಲದೆ ಹೋದ್ರೂ ಕೂಡ ವಿಶೇಷ ಅನುದಾನದ ಭರವಸೆಯನ್ನ ನೀಡಲಾಗಿದೆ. ಜೊತೆಗೆ ಆಂಧ್ರದಲ್ಲಿ ಇಂಧನ, ರೈಲು, ರಸ್ತೆ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಹಾಗೆ ಪೋಲಾವರಂ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಆಗಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಸದ್ಯ ನೆನೆಗುದಿಗೆ ಬಿದ್ದಿರುವಂತಹ ಕೆಲ ಪ್ರಾಜೆಕ್ಟ್ಗಳಾಗಿರ್ಬೋದು ಮತ್ತೆ ಹೊಸ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅನುದಾನ ಘೋಷಣೆ ಆಗಿದೆ. ವಿಶಾಖಪಟ್ಟಣಂ ಹಾಗೆ ಚೆನ್ನೈ ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಕಾರಿಡಾರ್ಗೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ಗೆ ಸಂಬಂಧಪಟ್ಟ ಹಾಗೆನೂ ಕೂಡ ವಿಶೇಷ ಅನುದಾನದ ಭರವಸೆಯನ್ನ ಇವತ್ತು ನೀಡಲಾಗಿದೆ. ಸೊ ಇದು ಆಂಧ್ರ ಪ್ರದೇಶಕ್ಕೆ ಬಹಳ ಅನುಕೂಲ ತರಬಹುದಾದಂತಹ ಸಂಗತಿಯೂ ಕೂಡ ಆಗಿದೆ. ಏನ್ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ಆಂಧ್ರ ಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ನಲ್ಲಿ? ಬನ್ನಿ ಕೇಳೋಣ. Andhra Pradesh Reorganization Act. Our government has made concerted efforts to fulfill the commitments in Andhra Pradesh Reorganization Act. Recognizing the state's need for the capital, recognizing the state's need for a capital, we will facilitate special financial support through multilateral development agencies. In the current financial year, 15,000 crore rupees will be arranged with additional amounts in future years. Is fully committed to financing and early completion of the Polavaram irrigation project, which is the lifeline for Andhra Pradesh and its farmers. This will facilitate our country's food security as well.
Act. Under the Act, Andhra Pradesh Reorganization Act, ಸೊ ಈ ಗೋದಾವರಿ ನದಿಗೆ ಸಂಬಂಧಪಟ್ಟ ಹಾಗಿನ ಪೋಲಾವರಂ ಪ್ರಾಜೆಕ್ಟ್ ಅದಕ್ಕೆ ನಾವು ವಿಶೇಷ ಅನುದಾನವನ್ನ ಕೊಡ್ತೀವಿ ಅನ್ನುವಂತ ಹೇಳಿದ್ರೆ, ಜೊತೆಗೆ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂಗೆ ನಮಗೂ ಕೂಡ ಒಂದು ಅನುಕೂಲ ಆದ್ರಿಂದ ಅನ್ನುವಂಥದ್ದನ್ನು ಕೂಡ ಹೇಳಿದ್ರೆ, ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಗೆ ಆಂಧ್ರಕ್ಕೆ